ನಮಸ್ತೆ ಸ್ವಾಗತ ಸುಸ್ವಾಗತ ಹೊಚ್ಚ ಹೊಸ ವ್ಲಾಗಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಮತ್ತೆ ಹೊಚ್ಚ ಹೊಸ ಫುಡ್ ವ್ಲಾಗ್ ಸೀರೀಸಿಗೆ ಸ್ಟಾರ್ಟ್ ಮಾಡೀವಿ. ಸಮ್ಮರ್ ಸ್ಪೆಷಲ್. ಉತ್ತರ ಕರ್ನಾಟಕದಾಗ ಗೊತ್ತೈತಿ ನಿಮಗೆ ಹೆಂಗೆ ಟೆಂಪ್ರೇಚರ್ಸ್ ಹೊಂಟೈತೆ. ಆಲ್ ಓವರ್ ಕರ್ನಾಟಕ ಹೆಂಗೆ ಹೊಂಟೈತೆ ಟೆಂಪ್ರೇಚರ್ ಗೊತ್ತಿರಬೇಕು ನಿಮಗೆ. ಆಲ್ ಓವರ್ ಇಂಡಿಯಾ ಇನ್ಫ್ಯಾಕ್ಟ್ ಎಲ್ಲ ಕಡೆನೂ ಟೆಂಪ್ರೇಚರ್ ಒಂದು ಸ್ವಲ್ಪ ಜಾಸ್ತಿನೇ ಶೂಟ್ ಆಗಿದೆ. 40 ಹೊಂಟೈತಿ, 40 ಮಟ ಹೊಂಟೈತಿ ಹುಬ್ಳಿ ಧಾರವಾಡದಾಗ. ಅದು ಯಾವತ್ತೂ ಹೋಗಿದ್ದೇ ಇಲ್ಲ. ಆಮೇಲೆ ಹೀಟ್ ವೇವ್ಸ್ ಬರತ್ತವ. ಸೊ ಇಂಥ ಬ್ಯಾಸ್ಗ್ಯಾಗ ನಾವು ತಂಪು ಇರ್ಬೇಕಂದ್ರೆ ಏನೇನು ತಿನ್ನಬೇಕು ರೆಕಮೆಂಡೇಶನ್ಸ್ ಎಲ್ಲ ಹೇಳ್ತೇವೆ ಅಂತ ತುಷಾರ್ ಅದ ನಮ್ಮ ಜೊತೆ. ನಾನು ಆಫ್ಟರ್ ಸೋ ಲಾಂಗ್ ಮಂದಿ ಏನು ಕೇಳತ್ತಾರ ಗೊತ್ತಾ, ನೀನು ಈಗ ಜಗಳ ಮಾಡಿರೋ ನಾವು ವ್ಲಾಗ ಮಾಡವಲ್ರಿ ಕೂಡಿ ಅಂತೇಳಿ. ಇಲ್ಲ ಸ್ವಲ್ಪ ಹಂಗ ಏನೇನು ಇರ್ತಾವೆ. ಸೊ ಇದ್ರ ಮ್ಯಾಗಿಂದ ಫುಡ್ ವ್ಲಾಗ್ಸ್ ವೀಕ್ಲಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮಿಂದ ಅಭಿಷೇಕ್ ಅಂತದಾನ. ಸೊ ಎಲ್ಲ ನಮ್ಮ ಕಡೆಯಿಂದ ಎಲ್ಲರೂ ಹಾಯ್ ಮಾಡ್ರಿ, ಎಲ್ಲರೂ ಕಮೆಂಟ್ ಒಳಗೆ ಹಾಯ್ ಮಾಡ್ರಿ. ಹಾಯ್ ಅಭಿಷೇಕ್ ಅಂತ ಕಮೆಂಟ್ ಮಾಡ್ಬೇಕಾ ಮತ್ತೆ. ಸೊ ಫಸ್ಟ್ ರೆಕಮೆಂಡೇಶನ್ ಎಲ್ಲಿ ಬಂದಿ ಅಂದ್ರೆ ಇಲ್ಲಿ ಕೊಪ್ಪಿಕರ್ ರೋಡ್ ಒಳಗೆ ಫೇಮಸ್ ಫ್ರೂಟ್ ಜ್ಯೂಸ್ ಸೆಂಟರ್ ಅಂತ ಐತಿ. ಸೊ ಇಲ್ಲೇ ಲೆಫ್ಟ್ ಸೈಡಿಗೆ ನೋಡಿದ್ರೆ ತೃಪ್ತಿ ಐತಿ, ರೈಟ್ ಸೈಡಿಗೆ ನೋಡಿದ್ರೆ ಮೆಟ್ರೋಪಾಲಿಸ್ ಐತಿ. ಸೊ ಮಿಡ್ಲ್ ಒಳಗೆ ಸೊ ಇದ್ರದ್ದು ಲೊಕೇಶನ್ ಅಂತ ಗೊತ್ತಾಗಿರ್ತೈತಿ. ಸೊ ಹಿಂದೆ ಐತಿ. ಸೊ ಒಳಗಡೆ ಹೋಗೋಣ ಅಂತ ನಿಂಗೆ ಏನೇನು ಲೆಕ್ಕಾಗೈತಿಲ್ಲ. ನಾನು ಇಲ್ಲಿ ಗಡ್ಬಡಪ್ಪ ಎನಿ ಗಡ್ಬಡ. ಸೊ ಯಾರು ಇಂಟ್ರಡ್ಯೂಸ್ ಮಾಡ್ಸಿದ್ ನಿಂಗೆ? ಇವನೇ ಮತ್ತೆ ಯಾರು ಆ್ಯಕ್ಚುಲಿ ಅದೇ ಹೇಳತ್ತಿಲ್ಲ. ಡೇ ಟೈಮ್ನಾಗ ಅಂಗಡಿ ನೋಡಾತಿದ್ದ ಫಸ್ಟ್ ಟೈಮ್. ನಾವು ಯೂಶಲಿ ಏನು ಮಾಡಿಬಿಟ್ಟಿರ್ತೀವಿ, ರಾತ್ರಿ ಟೈಮ್ ಡಿನ್ನರ್ ಮುಗಿಸ್ಕೊಂಡೆ ಸೀದಾ ಇಲ್ಲೇ ಬಂದಿರ್ತೀವಿ. ಇವತ್ತು ಡೇ ಟೈಮ್ನಾಗ ತಿಂದು ಹೆಂಗೆ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ನಾ ಏನೇನು ಐಟಮ್ಸ್ ತೋರಿಸ್ತೀನಿಲ್ಲ. ಸೊ ನಾ ಹೋಗಿ ಕೂತು ತಿಂದು ನಂಗೆ ಇಷ್ಟ ಆದ್ರಷ್ಟ ತೋರಿಸ್ತೀನಿ, ಎಲ್ಲ ತೋರಿಸಂಗಿಲ್ಲ. ಕರೆಕ್ಟ್, ಹೌದು. ಸೊ ಭಾಳ ವೇಟ್ ಮಾಡೋದು ಬೇಡ. ನೀವು ಲೈಕ್ ಕಮೆಂಟ್ ಶೇರ್ ಮಾಡಿರಿ, ನಾವು ಒಳಗಡೆ ಹೋಗೋಣ. ಆಲ್ರೆಡಿ ಬಾಯಾಗ ನೀರು ಬರೋದು. ಹಾಂ ಬರ್ರಿ. ಏನು ಐಸ್ ಕ್ರೀಮ್ ಶಾಪ್ ಐತಲ್ಲ. ಸೊ ಐಸ್ ಕ್ರೀಮ್ ಶಾಪ್ ಇದು 1977 ಇಂದ ಐತಿ. ಅಂದ್ರೆ ಆಲ್ಮೋಸ್ಟ್ 47 ವರ್ಷದಿಂದ ಆಲ್ಮೋಸ್ಟ್ 50 ಇಯರ್ಸ್ ಅಂತ ಅನ್ಬೋದು. 50 ಇಯರ್ಸ್ ಓಲ್ಡ್ ಐಸ್ ಕ್ರೀಮ್ ಇಂದ. ಅಷ್ಟು ವರ್ಷದಿಂದ ಇವ್ರು ಐಸ್ ಕ್ರೀಮ್ ಬಿಸ್ನೆಸ್ ಮಾಡತ್ತಾರ. ಸೊ ಇವ್ರ ಸ್ಪೆಷಾಲಿಟಿ ಅಂತೂ ಆಬ್ವಿಯಸ್ಲಿ ಇದ್ದೇ ಇರ್ತೈತೆ. 50 ವರ್ಷದಿಂದ ಮಾಡ್ಕೊಂಡ್ ಬಂದಾರ ಅಂತೇಳಿ. ಸೊ ಇದ್ರೊಳಗೆ ಏನೋ ದೊಡ್ಡ ಮೆನ್ಯೂ ಕಾರ್ಡ್ ಐತ್ರಿ. ಇದ್ರಾಗ ಫ್ರೂಟ್ ಜ್ಯೂಸ್, ಆಮೇಲೆ ಫ್ರೂಟ್ ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಬೇಸ್ಡ್, ಪ್ಲಸ್ ಐಸ್ ಕ್ರೀಮ್ ಒಳಗನ ದಿಲ್ಖುಷ್, ಗಡಬಡ, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಅಂದ್ರೆ ನಾವು ಅದ್ರಾಗಂತೂ ವಿಚಾರ ಮಾಡ್ಲಾರ್ದಂಗೆ ಮೆನು ನೋಡಿದ್ದ ಫಸ್ಟ್ ಟೈಮ್ ಪ್ರಾಬಬ್ಲಿ ನಾವು. ಗಡಬಡ ಸೀದಾ ಬರೋದು, ಗಡಬಡ ಆರ್ಡರ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ನಿಮ್ಗೆ ಗಡಬಡ ತೋರಿಸ್ಬೇಕಂತೇಳಿ. ಬಿಕಾಸ್ ನಂಗೆ ಇಲ್ಲಿ ಭಾಳ ಐಕದೆ. ನಾ ಫೇವ್ರೇಟ್, ನಾ ರೆಗ್ಯುಲರ್ಲಿ ತಿಂತಿರ್ತೇನೆ. ಸೊ ಇಲ್ಲೇ ಇವ್ರದ್ದೇ ಮೇನ್ ಸ್ಪೆಷಲ್ ಅಂತಂದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ಅಂದ್ರೆ ದಿಲ್ಖುಷ್, ಗಡಬಡ ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಸೊ ಅದು ಮ್ಯಾಜಿಕ್ ಅಂತೂ ಇಲ್ಲಿ ಇವ್ರದ್ದು ಬೇರೆನೇ ರೆಸಿಪಿ. ನಿಮ್ಗೆ ಹೊರಗಡೆ ಗಡಬಡ ಸಿಗ್ತೈತಿ, ಅದಕ್ಕಿಂತ ಇಲ್ಲಿ ಐಸ್ ಕ್ರೀಮ್ ಕ್ವಾಲಿಟಿ ಮತ್ತು ಮಿಲ್ಕ್ ಕ್ವಾಲಿಟಿ ಅಂದ್ರೆ ಏನು ಯೂಸ್ ಮಾಡ್ತಾರಲ್ಲ ಐಸ್ ಕ್ರೀಮ್ಸ್, ಅದ್ರದ್ದು ಬೇರೆನೇ ಇರ್ತದೆ. ಆಮೇಲೆ ಡ್ರೈ ಫ್ರೂಟ್ ಮತ್ತು ಫ್ರೂಟದ್ದು ಏನು ಕ್ವಾಂಟಿಟಿ ಐತಲ್ಲ, ಕರೆಕ್ಟ್ ಎವ್ರಿ ಬೈಟಿಗೂ ನಿಮಗೆ ಕ್ರಂಚಿ ಮತ್ತು ನಟ್ಟಿ ಫೀಲಿಂಗ್ ಬಂದ. ಸೊ ಭಾಳ ಮಾತಾಡೋದು ಬೇಡ, ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗೆ ಗಡಬಡ ಮಾಡ್ತಾರೆ ಅಂತ ಹೇಳಿ. ಲೆಟ್ಸ್ ಆರ್ಡರ್. ಎಸ್. ಸೊ ಇಲ್ಲಿದ್ದು ಮೋಸ್ಟ್ ರೆಕಮೆಂಡೆಡ್ ಅಂತ ಹೇಳಿದಲ್ಲ. ಸೊ ಗಡಬಡ ನಾನು ಫಸ್ಟ್ ಟ್ರೈ ಮಾಡಿದ್ದು ಇಲ್ಲೇ ಗಡಬಡ. ಕರೆಕ್ಟ್. ನಿಂಗೂ ಲೈಕ್ ಆಗಿದ್ದು ಗಡಬಡ. ಹೌದು. ಇದ್ರದ್ದೆಲ್ಲ ನಿಂಗೆ ಸಿನಿಮಾಟಿಕ್ ಎಲ್ಲ ನೋಡಿರ್ತೀರಿ. ಹೆಂಗೆ ಅನಿಸ್ತೈತಿ ನೋಡಿದ್ಕೊಳ್ಳಿ? ನನಗೆ ಮಾತಾಡೋದೆಲ್ಲ ಆಗಂಗಿಲ್ಲ, ಬಡ ತಿಂತೇನೆ ನಾನು. ಸೊ ನಿಮ್ಗೊಂದು ಜಸ್ಟ್ ಓವರಿ ಕೊಟ್ಬಿಡ್ತೀನಿ ಅಂತ. ಕೆಳಗೆ ಒಂದು 3 ಸ್ಕೂಪ್ ಐಸ್ ಕ್ರೀಮ್ ಕಾಣತ್ತ ನಂಗಿಲ್ಲೇ. ಫ್ರೂಟ್ಸ್ ಅದಾವೆ, ಡ್ರೈ ಫ್ರೂಟ್ಸ್ ಅದಾವೆ, ಟೂಟಿ ಫ್ರೂಟಿ ಐತಿ. ಮ್ಯಾಗ ಮ್ಯಾಂಗೋ ಐಸ್ ಕ್ರೀಮ್ ವಿತ್ ಚೆರ್ರಿ ಕೊಟ್ರ. ಮಸ್ತ್ ಅಂದ್ರೆ ಮಸ್ತ್ ಕಾಣತೈತೆ ನನಗಂತರು. ಹೆಂಗೆ ಮಾತಾಡತ್ತೀನಿ, ನನಗರ ಬಾಯಾಗ ನೀರು ಬರತ್ತವೆ. ಇದ್ರಾಗ ಮಜಾ ಏನಂತಂದ್ರೆ ಫ್ರೂಟ್ಸ್ನೂ ಅದಾವ್ರಿ, ಡ್ರೈ ಫ್ರೂಟ್ಸ್ನೂ ಅದಾವ. ಅದ ಇದ್ರದ್ದು. ಸೊ ನಿಮಗೆ ಗಡಬಡ್ ಹೆಂಗೆ ತಿನ್ಬೇಕಂತ ಹೇಳ್ತೀನಿ ಅಂತ. ಈ ಮ್ಯಾಗ ಐಸ್ ಕ್ರೀಮ್ ಓಕೆ ಸಮಾಧಾನ ಇರಲಿ. ಮ್ಯಾಗ ಐಸ್ ಕ್ರೀಮ್ ತಿನ್ಬಾರ್ದು. ಹಿಂಗೆ ತೊಗೊಂಡು ಫುಲ್ ಡೀಪ್ ಹೋಗ್ಬೇಕು ಒಳಗೆ. ಫುಲ್ ಡೀಪ್ ಸ್ವಲ್ಪ ಕ್ಲೋಸ್ ತಗೋ. ಸೊ ಹಿಂಗೆ ಚಮಚೆ ಫುಲ್ ಒಳಗಡೆದು ಫಸ್ಟ್ ಸ್ಕೂಪ್ ಆಫ್ ಐಸ್ ಕ್ರೀಮಿಂದ ಹಿಡ್ಕೊಂಡು ಎಲ್ಲ ಫ್ರೂಟ್ಸ್ ಆಯ್ತು, ಡ್ರೈ ಫ್ರೂಟ್ಸ್ ಆಯ್ತು, ಎಲ್ಲನೂ. ಆಮೇಲೆ 3 ಐಸ್ ಕ್ರೀಮದ್ದು ಒಂದೊಂದು ಎಸೆನ್ಸ್ ಬರಬೇಕು. ಫ್ರೂಟ್ಸ್ ಐತಿ, ಡ್ರೈ ಫ್ರೂಟ್ಸ್ ಐತಿ, ಟೂಟಿ ಫ್ರೂಟಿ ಐತಿ. ಹಾಂ, ಇದನ್ನೇ ಮಾಡ್ಬೇಕಂದ್ರೆ ಇದಕ್ಕೆ ಸಂಪೂರ್ಣ ತುತ್ತು ಅಂತಾರೆ ನೋಡಪ್ಪ. ಆ್ಯಕ್ಚುಲಿ ಗಡ್ಬಡ ತಿನ್ಬೇಕಂದ್ರೆ ಹಿಂಗೆ ಗಡ್ಬಡ ಅಂತ ಹೆಸರು ಹೆಂಗೆ ಬೇಕು ಗೊತ್ತೆ? ಹಿಂಗೆ
ಫುಲ್ ಎಲ್ಲಾನು ಹಾಕಿ ಗಡಬಡ ಮಾಡಿ. ಎಕ್ಸಾಕ್ಟ್ಲಿ. ಅದು ಹೆಂಗಂದ್ರೆ ಮಂಗಳೂರು ಒಳಗಿಂದ ಒಂದು ಹೆಸರು ಎಕ್ಸಾಕ್ಟ್ ನೆನಪಾಗಲ್ತ. ಒಂದು ಐಸ್ ಕ್ರೀಮ್ ಪಾರ್ಲರ್ ಒಳಗೆ ಭಾಳ ಜನ ಒಮ್ಮೆ ಬಂದು ಸೇಮ್ ಏನೈತಲ್ಲ ಸೇಮ್ ಕೊಡ್ರಿ ಅಂತ ಆರ್ಡರ್ ಮಾಡಿದ್ರು ಅಂತ. ಅವಾಗ ಎಲ್ಲ ಐಸ್ ಕ್ರೀಮು ಸ್ವಲ್ಪ ಇತ್ತು. ಸೊ ಅವ್ರಿಗೆಲ್ಲ ಎಲ್ಲರಿಗೂ ಸೇಮ್ ಆರ್ಡರ್ ಕೊಡ್ಬೇಕಂತ ಹೇಳಿ 2-3 ಐಸ್ ಕ್ರೀಮ್ ಸೇರಿಸಿ ಅದ್ರ ಮೇಲೆ ಡ್ರೈ ಫ್ರೂಟ್ ಹಾಕಿ ಹೊಸದೊಂದು ಇನ್ವೆನ್ಷನ್ ಮಾಡಿ ಗಡಿಬಿಡಿ ಒಳಗೆ ಮಾಡಿ ಕೊಟ್ಟಿದ್ದು. ಆ ಕಡೆ ಎಲ್ಲ ಗಡಿಬಿಡಿ ಅಂದ್ರೆ ನಾವೇ ಲಪಡ ಅಂತೇವಲ್ಲ ಈ ಕಡೆ, ಆ ಟೈಪ್ ಹಂಗೆ ಗಡಿಬಿಡಿ ಅವಸರದಾಗ ಅಂಥದ್ದೆಲ್ಲ ನಮ್ಮ ಕಡೆ ಲಪಡ ಅಂತೇವಲ್ಲ, ಬಟ್ ಏನೋ ಗದ್ದಲ ಹಚ್ಚಿದ್ರಂತೆ ಅದಕ್ಕೆ ಗಡ್ಬಡ ಅಂತಾರೆ ಆ ಕಡೆ. ಬಟ್ ಚಲೋ ಇದೆ ಈಗ ಅದಂತಿಲ್ಲ, ಅದ ಒಂದು ರೆಸಿಪಿ ಆಗ್ಬಿಟ್ಟೈತಿ. ಸೊ ಇದ್ರೊಳಗೆ ನಿಮಗೆ ಕಸ್ಟರ್ಡ್ ಫೀಲ್ ಆಗತೈತೆ ನನಗೆ, ಡ್ರೈ ಫ್ರೂಟ್ಸ್, ನಟ್ಸ್, ಆಮೇಲೆ ಮೇನ್ ಥಿಂಗ್ ಫ್ರೂಟ್ಸ್ ನೋಡಪ್ಪ. ನಂಗೆ ಫ್ರೂಟ್ಸ್ ಭಾಳ ಆಗ್ತಾವೆ. ಫ್ರೂಟ್ಸ್ ವಿತ್ ಐಸ್ ಕ್ರೀಮ್ ಇಸ್ ಚುಮ್ಮ ನಂಗೆ ಒಂದು ರೆಗ್ಯುಲರ್ ಐಸ್ ಕ್ರೀಮಿಗೂ ಗಡ್ಬಡ ಐಸ್ ಕ್ರೀಮಿಗೂ ಡಿಫ್ರೆನ್ಸ್ ಏನಂತಂದ್ರೆ ಗಡ್ಬಡ ಭಾಳ ಹೋಲ್ಸಮ್ ಅನಿಸ್ತೈತೆ. ಬಿಕಾಸ್ ಅದ್ರಾಗ ಡ್ರೈ ಫ್ರೂಟ್ಸ್ ಟೂಟಿ ಫ್ರೂಟಿ ಎಲ್ಲನೂ ಇರ್ತೈತಿ. ಎವ್ರಿ ಬೈಟ್ನಾಗ ಡ್ರೈ ಫ್ರೂಟ್ ಕ್ರಂಚ್ ಬಂದಾಗ. ಆಮೇಲೆ ನಂಗೆ ಚಾಕ್ಲೇಟ್ ಸಿರಪ್ ಅದೆಲ್ಲ ನಂಗೆ ಲೈಕ್ ಆಗಿಲ್ಲ. ಸೊ ಈಸ್ ಕಂಪ್ಲೀಟ್ಲಿ ಹಿಂಗೆ ನ್ಯಾಚುರಲ್ ಫೀಲ್ ಕೊಡ್ತೈತಿ, ಹಿಂಗೆ ಮಸ್ತ್ ತಂಪು ಫೀಲ್ ಕೊಡ್ತೈತಿ. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಥಿಂಗ್ ಏನೂ ಇಲ್ಲ. ಐಸ್ ಕ್ರೀಮ್ ಒಂದು ಅದು ಬಿಟ್ರೆ ಬಿಟ್ರೆ ನಥಿಂಗ್ ಏನು ಅಂತ ಬರೀ ಏನು ಅಡಿಷ್ನಲ್ ಥಿಂಗ್ಸ್ ಏನಿಲ್ಲ. ಗಡ್ಬಡ ಯಾರ್ದ್ರ ಶೇರ್ ಮಾಡತ್ತಿದ್ದೆ ಅಂದ್ರೆ ಫಸ್ಟ್ ಚೆರಿ ತೊಗೊಂಡು ನೀವೇ ತಿಂದ್ಬಿಡಿ. ಗುದ್ದಾಡ್ತಿದ್ದೆ ನಾವು ಸಣ್ಣವರಿದ್ದಾಗ ಒಂದು ಗಡ್ಬಡ ತೊಗೊಂತಿದ್ವಿ. ಇಡೀ ಖಾನ್ದಾನ್ದಾಗ ನಮಗೆ ಬೇಕು ಚೆರ್ರಿ ಅಂತೇಳಿ. ಇದು ವಿತ್ ಫ್ರೂಟ್ಸ್ ಇದು ಬೈಟ್ ಮಸ್ತ್ ಐತೆ ನೋಡಿ, ಝೂಮ್ ಮಾಡಿದ್ದೀನಿ, ಬೈಟ್ ಭಾರಿ ಐತಿದೆ. ಕರೆಕ್ಟ್ ಎಲ್ಲ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಐಸ್ ಕ್ರೀಮ್ ಎಲ್ಲ ಕಾಣತ್ತಾವ ನೋಡ್ರಿ. ನಾನು ಒಂದು ಸಿಂಗಲ್ ತುತ್ತೊಳಗ ಮ್ಯಾಂಗೋ ಐಸ್ ಕ್ರೀಮ್ ಬರೋದಿದೆ, ದ್ರಾಕ್ಷಿ, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ, ಕಾಜು ಬರೋದಿದೆ, ಕ್ರಂಚಿನೂ ಐತಿ, ಸಾಫ್ಟ್ನೆಸ್ ಐತಿ, ಪಲ್ಪಿನೆಸ್ಸು ಐತಿ, ಆಮೇಲೆ ತಂಪು ಐತಿ. ಇವ್ರು ಯೂಸ್ ಮಾಡೋದಕ್ಕೆ 100% ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್, ನಾಟ್ ಫ್ರೋಸನ್ ಡೆಸರ್ಟ್ ಹಂಗೆ ಹಿಂಗೆ ಮಾಡೋಂಗಿಲ್ಲ. ಕಂಪ್ಲೀಟ್ಲಿ ಮಿಲ್ಕಿ ಫ್ಲೇವರ್ ಕೊಡೋದೈತಿ. ಸೊ ಇದು 100% ರೆಕಮೆಂಡೆಡ್. 100%. ನೀವು ಬರ್ರಿ, ಇದ್ರ ಪ್ರೈಸ್ 80 ರೂಪಾಯಿ ಇದೆ. ಬಂದು ಹೋಗ್ಬೇಕಾದಾಗ ನಿಂತು ತಿಂದು ಹೋಗ್ರಿ, ನಿಮಗೆ 100% ಮನಸ್ಸು ತುಂಬಿ ಹೇಳ್ತೀರಿ, ಕಮೆಂಟ್ ಮಾಡ್ತೀರಿ ಆಕಾಶ ಸಕ್ಸಿ ಇತ್ತು ಅಂತೇಳಿ. ರಾತ್ರಿ 10:30 ಮೇಲೆ ಏನ್ರಿ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು, ಅಂಗಡಿ ಅಕಸ್ಮಾತ್ ಬಂದಿತ್ತಂತಂದ್ರೆ ನನಗೆ ನನ್ನ ಗೀಕ್ DM ಮಾಡಿರಿ, ಅಣ್ಣ ರಾತ್ರಿ ಹೊತ್ತು ಈ ಐಸ್ ಕ್ರೀಮ್ ಹೆಂಗೆ ತಿನ್ಬೇಕಂತೇಳಿ ನಿಮಗೆ ಮೆಸೇಜ್ ಮಾಡ್ತೇವೆ ನಾವು. ಇಲ್ಲೆಲ್ಲ ಹೇಳಕ್ಕೆ ಬರೋಂಗಿಲ್ಲ, ಕಮೆಂಟ್ ಮಾಡಿರೋದು ಸೀಕ್ರೆಟ್ಸ್ ಇರ್ತಾವೆ ಎಲ್ಲ. ಸೊ ಇದು ಖಾಲಿ ಮಾಡ್ತೀವಿ ಅಂತ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ ಅಂತ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಈಗ ಸೆಕೆಂಡ್ ಸ್ಪಾಟಿಗೆ ಬಂದೇವಿ. ಓಕೆ, ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನಾವು ಇಲ್ಲಿ ಸೆಕೆಂಡ್ ಸ್ಟಾಪಿಗೆ ಬಂದೇವಿ. ಎಲ್ಲಿ ಬಂದೇವಿ ಅಂದ್ರೆ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಬಾಜುಕ. ಎಕ್ಸಾಕ್ಟ್ಲಿ. ಇಲ್ಲಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ಐತಲ್ಲ ಅದ್ರ ಬಾಜುಕಿನ. ಸೊ ಇಲ್ಲಿ ಶ್ರೀ ಸಿದ್ಧಾರೂಢ ಜ್ಯೂಸ್ ಸೆಂಟರ್ ಅಂತ ಐತಿ. ಸೊ ನಾವು ನಾ ಏನು ತೊಗೊಂಡೆ ಅಂದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡೇನೆ, ಅಂದ್ರೆ ಮ್ಯಾಂಗೋದ ಶಿಕಣಿ. ಎಕ್ಸಾಕ್ಟ್ಲಿ. ಸೊ ಇದೀವ ಸ್ಟ್ರಾಬೆರಿ ತೊಗೊಳೋಣ. ನಂಗೆ ಸ್ಟ್ರಾಬೆರಿ ಸೇರ್ತೈತೆ ರೀ, ಅದಕ್ಕೆ ನಾ ಸ್ಟ್ರಾಬೆರಿ ಹಂಗೆ ಬೇರೆದಲ್ಲ, ಸ್ಟ್ರಾಬೆರಿ ಜ್ಯೂಸ್ ಫ್ರೂಟ್, ಅದು ಐಸ್ ಕ್ರೀಮ್ ಬೇಸ್ಡ್ ಅಲ್ಲ, ಫ್ರೂಟ್ ಜ್ಯೂಸ್ ಇರ್ತೈತೆ ರೀ. ಸೊ ಇದು ಫ್ರೂಟ್ ಜ್ಯೂಸ್. ಸೊ ನೋಡ್ರಲ್ಲ, ಇದನ್ನ ಮ್ಯಾಂಗೋ ಜೊತೆಗೆ ಪಲ್ಪ್ ಕೊಟ್ಟಿರ್ತಾರ. ಆ್ಯಂಡ್ ಇದು ಆ್ಯಕ್ಚುಲಿ ಈಗ ಬರೋದು ಇಲ್ಲ, ಸೀಸನ್ ಐತೆ, ಸಮ್ಮರ್ ಸೀಸನ್ದಾಗ ಸ್ಟ್ರಾಬೆರಿ ಬಂದು. ಸೊ ಇಲ್ಲ ಸೀಸನಲ್ ವೈಸ್ ನಿಮಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗ್ತಿರ್ತದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇವ್ರದ್ದು ಮೇನ್ ಫೇಮಸ್ ಅಂದ್ರೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕೋಲ್ಡ್ ಕಾಫಿ ಭಾಳ ಫೇಮಸ್ ಐತಿ. ಎಕ್ಸಾಕ್ಟ್ಲಿ. ಅದನ್ನು ನೋಡೋಣ ಅಂತ ಹೊಟ್ಟೆಗೆ ಜಾಗ ಇದ್ರೆ ಅದು ತೋರಿಸಿ ಅಂತ ಅದು ರೆಕಮೆಂಡ್ ಮಾಡ್ತೈತಿ. ಬಟ್ ಈಗ ಫಸ್ಟ್ ನಾನು ನಿಮಗೆ ಇದ್ರೊಳಗೆ ಏನೈತಿ ಎಲ್ಲ ತೋರಿಸಿ. ಸಮ್ಮರ್ ಸೀಸನ್ ಬಂತಂದ್ರೆ ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯಾಕ ಅಂತೇಳಿ ನೋಡಿ ಬರ್ತೇವೆ ನಾವು ದೂರ. ಮ್ಯಾಂಗೋ ಶೇಕ್ ಏನೈತಲ್ಲ, ಮಾವಿನ ಹಣ್ಣಿಂದು ಜ್ಯೂಸ್ ನಿಮಗೆ ಇಲ್ಲಿ ಕಾಣ್ತಿರ್ಬೇಕು. ಮಾವಿನ ಹಣ್ಣ ಪೀಸ್ ಕಾಣತೈತಿ. ಅದ್ರ ಜೊತೆಗೆ ಫುಲ್ ಶೇಕ್ ಒಳಗೆ ಹಾಕಿ ಮ್ಯಾಗ ಪಲ್ಪ್ ಗಿಲ್ಪ್ ಸಣ್ಣ ತುಣುಕ್ ಅದಾವ ಇಲ್ಲಿ. ನಂಗಂತೂ ಶೀಕರಣಿನ ಅದು ಬೇಸಿಕ್. ಶೀಕರಣಿನ ಐತಿ. ಬಟ್ ಇದು ಮಾಡರ್ನ್ ವೇದಾಗ ಶೀಕರಣಿ ಮಾಡ್ರ. ತಂಪು ಐತಿ ಬರಬ್ಬರ. ಟ್ರೈ ಮಾಡೋಣ ಅಂತ ಒಂದು ಚಮಚೆ ಒಳಗೆ ಹಿಂಗೆ ತೊಗೋಬೇಕು. ರೆಡಿಯಾ? ಸ್ವಲ್ಪ ಮನೆಯಿಂದ ಚಮಚ ತರಬೇಡ್ರ ಮತ್ತು. ಅದ ಮ್ಯಾಂಗೋ ಶೇಕ್, ಅದ್ರ ಜೊತೆಗೆ ಮ್ಯಾಗೇನು ತುಣುಕದಾವಲ್ಲ, ಹೌದಾ,
ಅದ್ರ ಮ್ಯಾಲಿನ ಪೀಸನ ಭಾರಿ ಮಸ್ತ್. ಮಾವಿನ ಪೀಸ ಮಾಡಿಸ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಸಿಗ್ತದೆ ನಿಮಗೆ ನೋಡ್ರಿ. ಈಗ ಸೀಸನ್ ಫಸ್ಟ್ ಮ್ಯಾಂಗೋಪ್ಪ ಅದ ಮತ್ತೆ ನೀ ತಿಂದೇ ಇಲ್ಲ? ಇಲ್ಲ ಒಟ್ಟ ಇಲ್ಲ. ಹೆಂಗೆ ಕಾಣತ್ತ ನೋಡ್ರಿ, ನೆಕ್ಸ್ಟ್ ಲೆವೆಲ್. ಹಿಂಗೆ ಒಂದು ಫುಲ್ ತುತ್ತು ತಿನ್ಬೇಕು. ಹಿಂಗೆ ತೊಗೊಂಡು ಅಭಿ ಹೆಂಗೆ ಅನ್ಸತೈತೆ ಫಸ್ಟ್. ಅಭಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಶೂಟ್ ಮಾಡಕ್ಕೆ ಬಂದಾನ ಫುಡ್ ವ್ಲಾಗ್. ಎಕ್ಸಾಕ್ಟ್ಲಿ. ಇಲ್ಲಿ ಸ್ಕ್ರೀನಿನ ಹಿಂದೆ ಫುಲ್ ಅವ್ರಿಗೆ ಅಟೆಂಪ್ಟ್ ಮಾಡತ್ತೇವೆ ನಾವು ತಿನ್ಬೇಕಂತ. ಅವ್ರಿಗೆ ಏನು ಆಪ್ಷನ್ ಇಲ್ಲ, ಕ್ಯಾಮ್ರಾ ಹಿಡ್ಕೊಂಡು ನಿಂದಿರ್ಬೇಕು. ಈಗ ನಾನು ಅಂತೂ 100% ರೆಕಮೆಂಡ್ ಮಾಡ್ತೀನಿ. ದೂಸರ ಮಾತು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಎಕ್ಸಾಕ್ಟ್ಲಿ. ಮ್ಯಾಂಗೋ ಶೇಕ್ 100% ರೆಕಮೆಂಡ್ ಮಾಡ್ತೇವೆ ಅಂತಲೇ ಏನಂತಾರೆ, ಶೂಟ್ ಮಾಡೋಕ್ಕಿಂತ ಮುಂಚೆ ಆರ್ಡರ್ ಹಿಡ್ಕೊಂಡು ನಿಂತೇವೆ ಹಿಂಗೆ ಕೈಯೊಳಗೆ. ಇದೆ ಸೊ ಇದ್ರದ್ದು 100 ರೂಪೀಸ್ ಐತಿ. ಇದ್ರದ್ದು ಒಂದು 80 ರೂಪಾಯಿ 100 ರೂಪಾಯಿ ಸುತ್ತಮುತ್ತ ಇರಬೇಕು. ಇದನ್ನು ಆ್ಯಕ್ಚುಲಿ ಸೀಸನಲ್ ಅಂದ್ರೆ ಡಿಸೆಂಬರ್ ಸುತ್ತಮುತ್ತ ಇರ್ತಲ್ಲ, ಅವಾಗ ಇದ್ರದ್ದು ಇನ್ನೂ ಜಾಸ್ತಿ. ಹೌದಾ? ಇಲ್ಪ ನಾ ಅಂತೂ ಯಾವಾಗ ಜ್ಯೂಸ್ ಯೂಶಲಿ ಸಮ್ಮರ್ದಾಗ ಜಾಸ್ತಿ ಕೊಟ್ಟಿದ್ದೇವಲ್ಲ, ಅದ ನೆನಪಾಯ್ತು. ಇಲ್ಲ, ಬಟ್ ಸ್ಟ್ರಾಬೆರಿದ ಸೀಸನ್ ಈಸ್ ಮೋರ್ ಅಂದ್ರೆ ಅವಾಗ ಏನು ಸೀಸನ್ ಇರ್ತಲ್ಲ, ಇನ್ನು ಸೀಸನಲ್ ಫ್ರೂಟ್ಸ್ ಭಾಳ ಮಸ್ತ್ ಇರ್ತಾವೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ ಇದಂತೂ ರೆಕಮೆಂಡ್ ಮಾಡಿ ನೋಡಿ. ಎಲ್ಲ ಕಡೆ ಎಲ್ಲ ಫ್ರೂಟ್ಸ್ ಜ್ಯೂಸ್ ಅಂತೂ ಇದ್ದೇ ಇರ್ತಾವೆ, ಬಟ್ ಅಲ್ಲಿ ಇದು ಏನು ಬೆಸ್ಟ್ ಐತಲ್ಲ ಅದನ್ನ ಹುಡುಕಿ ತಿನ್ಸಾತೆ ನಿಮ್ಗೆ. ಇದು ಆ್ಯಕ್ಚುಲಿ ಇನ್ನು ಈಗ ನೀರು ಐತಿದೆ, ಅದನ್ನ ತಿನ್ನಲ್ಲ. ಈ ಸೀಸನಲ್ಲಿ ಬಂದಾಗ ಇನ್ನೂ ಭಾಳ ತಿಕ್ಕಿರ್ತೈತೆ. ಇದೇನು ನೋಡಾತಿರಲ್ಲ ನೀವು, ಇದು ನೀರು ಐತೆ. ಹೋಗ್ಬಿಡ. ಸೊ ಇದನ್ನ ಆಯ್ತು ನಾವು ತಿಂತಾನೆ. ಅವ ಸ್ಟ್ರಾಬೆರಿದಾಗ ಅವು ಏನು ಸೀಡ್ಸ್ ಇರ್ತಾವಲ್ಲ, ಚಂಕ್ಸ್. ಎಕ್ಸಾಕ್ಟ್ಲಿ. ಕಚ್ಚ ಬೀಜ, ಸ್ಟ್ರಾಬೆರಿ ಬೀಜ. ಅದೊಂದು ಸ್ವಲ್ಪ ಟ್ಯಾಂಗಿನೆಸ್ ಅನಿಸ್ತೈತಿ ಹಿಂಗೆ. ಎಕ್ಸಾಕ್ಟ್ಲಿ. ಏನಂತಾರೆ ನೋಡಪ್ಪ, ಹುಳಿ ಸ್ಟ್ರಾಬೆರಿ ಎನಿ ಡೇ ಯಾವಾಗೂ ಕೊಡೆ ಸ್ಟ್ರಾಬೆರಿ ನಂಗೆ ಭಾಳ ಸೇರ್ತೈತಿ. ಸ್ಟ್ರಾಬೆರಿ ಅಂದ್ರೆ ಶ್ರೀಮಂತರ ಹಣ್ಣು. ಓಕೆ, ಹೌದಾ? ನಾನಂತೂ ಸಣ್ಣದಾಗ ಒಟ್ಟು ತಿಂದಿದ್ದಿಲ್ಲ. ಹೌದು, ಬರೀ ನೋಡ್ತಿದ್ವಿ ನಾವು ಈ ಸ್ಟ್ರಾಬೆರಿ ಐತಲ್ಲ ವಿಡಿಯೋ ಗಿಡದಾಗ ಅಷ್ಟು ನೋಡ್ತಿದ್ವಿ. ಇದು ಚಲೋ ಐತೆ. ಅದಂತಲ್ಲ, ಇದು ಸ್ಟ್ರಾಬೆರಿ ಸೀಡ್ಸ್ ಅದು ಹಿಂಗೆ ಹುಳಿನೆಸ್ ಅದು ಸ್ವಲ್ಪ ಇನ್ನೂ ಬೆಟರ್ ಬೇಕಂದ್ರೆ ಸ್ವಲ್ಪ ಇನ್ನೂ ಜಲ್ದಿನ ಬಂದು ತಿನ್ಬೇಕು. ಮೈನಣ್ಣ ಬಂದಿಂದ ಮೈನಣ್ಣ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಕರೆಕ್ಟ್. ಒಮ್ಮೆ ಸೀಸನ್ ಮ್ಯಾಂಗೋ ಶುರು ಆದ ಸ್ಟ್ರಾಬೆರಿ ಕಡೆ ಒಳ್ಳೆ ನೋಡಕ್ಕೆ ಹೋಗ್ಬೇಡಿ. ಹಾಂ ಚುಮ್ಮ 100% ರೆಕಮೆಂಡೆಡ್. ನನ್ನ ಕಡೆಯಿಂದ ಅಂತೂ ಡನ್. ವೈಡ್ ಆ್ಯಂಗಲ್ ಇಟ್ಟಾಗ ಎಂಡ್ ಸ್ಟ್ರೆಚ್ ಆಕೈತಲ್ಲ ಅದಾಗತ್ತೆ. ಆಹಾ, ಇಂಥ ಬಿಸಿಲು ಇಂಥ ಶಿಕೆ ಐತಂದ್ರೆ ಫುಲ್. ಎಕ್ಸಾಕ್ಟ್ಲಿ. ಹಾಂ, ಅತಿ ಬರೀ ಐತಿ. ಯುಗಾದಿ ಹಬ್ಬನೂ ಐತಿ, ರಂಜಾನು ಐತಿ. ಫುಲ್ ಶಾಪಿಂಗ್ ನಡ್ಸಾರ. ಇಲ್ಲ ನಾಷ್ಟ ಮಾರ್ಕೆಟ್ ಒಳಗೆ ಬಂದೇವು ಈಗ. ಹೇಳ್ಬೇಕಂತಂದ್ರೆ ಇದು ನಾನು 2014-15 ಬರತ್ತೀನಿ ಇಲ್ಲಿ. ನೀನು? ನಾನು ಅಷ್ಟೇ ಅವಾಗನ ಫೇಮಸ್ ಆಗಿದ್ದೆ ಇದು. 2014 ಅಂದ್ರೆ ನಾ ಪಿಯುದಾಗಿದ್ದಾಗ ನಾ ಇದು ಎಕ್ಸ್ಪ್ಲೋರ್ ಮಾಡಿದ ಪ್ಲೇಸ್. ಸೊ ಇಲ್ಲಿ ನಾವು ಮಲ್ಬಾರ್ ಸ್ಪೆಷಲ್ ತಿಂತಿದ್ವಿ. ಸೊ ಇವತ್ತು ಅದನ್ನ ಮಲ್ಬಾರ್ ಸ್ಪೆಷಲ್ ಆರ್ಡರ್ ಮಾಡೀವಿ. ನಾನು ಮಲ್ಬಾರ್ ಸ್ಪೆಷಲ್ ಹೇಳೇನಿ. ಸೊ ಮಲ್ಬಾರ್ ಸ್ಪೆಷಲ್ ಅಂತಂದ್ರೆ ಏನಂತ ತೋರಿಸ್ತೇನಂತ, ರಾಯಲ್ ಮಲ್ಬಾರ್ ಏನಂತಂದ್ರೆ ಅದನ್ನು ತೋರಿಸ್ತೇನೆ. ಅದು ನಾನು ರೆಕಮೆಂಡ್ ಮಾಡೋದು, ಇನ್ನೊಂದು ಗೀಕ್ ರೆಕಮೆಂಡ್ ಮಾಡಿದ್ದೆ. ಅದು ಆಕ್ಚುಲಿ ಎರಡು ಬೇಸ್ ಸೇಮ್ ತೋರಿಸ್ತೇವಂತ. ಎಲ್ಲಾನು ಭಾಳ ಅಂದ್ರೆ ಭಾಳ ಐತಿ. ಇಲ್ಲಿ ಏನಂತ ಜಾಗನ ಐತಿದ್ದಿಲ್ಲ ಕುಂದ್ರಾಕ. ಹೆಂಗೋ ಮಾಡಿ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಇದ್ರೆ ಜಾಗ ಮಾಡಿ ಕೊಟ್ರಿ. ಈಗ ಹೈಡ್ರೇಟ್ ಮಾಡ್ಕೊಂತೀರಿಪ್ಪ. ಎಷ್ಟು ನೀರು ಕುಡಿತೀರಿ ಅಷ್ಟು ಚಲೋ. ನೀರು ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ತಂಪಾಗಿದೆ ಆರಾಮ್ಸೆ. ಕೋಕೋ-ಕೋಲಾ ಇಲ್ಲ, ಪೆಪ್ಸಿ ಇಲ್ಲ, ಥಮ್ಸಪ್ ಇಲ್ಲ, ಅವೇನು ಡ್ಯೂ ಏನಿಲ್ಲ. ಐ ಡೋಂಟ್ ಪ್ರಮೋಟ್. ಎಕ್ಸಾಕ್ಟ್ಲಿ. ಹಿಂಗೆ ಸೈಡಿಗೆ ಇಡೋದನ್ನ ನಾವು ಹಂಗೇನಿಲ್ಲ. ಆಮೇಲೆ ನಾ ತಣ್ಣೀರು ಕುಡಿದ್ರು ಎಲ್ಲ ರೈಡಿಗೆ ಹೋದ್ರೂ ನಾ ನಾರ್ಮಲ್ ಆರ್ಡರ್ ಕೊಡಿದ್ದೀನಿ, ಬಿಕಾಸ್ ಬಾಡಿ ಹೀಟ್ ಹಾಕೋದು ಅಂತೇಳಿ. ಸೊ ಈಗ ಆರ್ಡರ್ ಕೊಡೋಣ ಅಂತ ಮಲ್ಬಾರ್ ಸ್ಪೆಷಲ್ ಬಂದಿದ್ದೆ ನಿಮ್ಗೆ ತೋರಿಸ್ತೇನೆ ಅಂತ. ಇಲ್ಲೇ ಶೆಕಿಪ್ಪ ಶೆಕೆ. ಇಲ್ಲಿ ಬಂದು ಮೆನು ಕೇಳ್ರಿ, ಯಾಕಂದ್ರೆ ಗಾಳಿ ಬೀಸ್ಕೊಳಕ್ಕೆ ಕೇಳ್ರಿ. ಯಾಕಂದ್ರೆ ಮೆನು ನಿಮ್ಗೆ ಗೊತ್ತಿರ್ತದೆ. ಯಾಕಂದ್ರೆ ಆಕಾಶಣ್ಣ ತೋರಿಸಿರ್ತಾನೆ, ತುಷಾರಣ್ಣ ತೋರಿಸಿರ್ತಾರೆ ಅಂತ. ಎಕ್ಸಾಕ್ಟ್ಲಿ. ರೆಕಮೆಂಡ್ ಮಾಡೇವು ಅಂತಂದ್ರೆ 100%. ಸೊ ನನ್ನ ಕಡೆ ಐತಿಲಿ ಮಲ್ಬಾರ್ ಸ್ಪೆಷಲ್ ಫುಲ್ ಹಣ್ಣು ಗಿಣ್ಣು ನೋಡಾತಿರಿ. ಚೊಕ್ಕ ಐತಿ. ಎಕ್ಸಾಕ್ಟ್ಲಿ. ಇಲ್ಲಿ ತುಷಾರ್ ಕಡೆ ಐತಿ ಒಂದು ಸ್ವಲ್ಪ ಯಾವಾಗೂ ಸಟಲ್ ಫ್ಲೇವರ್ಸ್ ಇದೆ. ಡೌನ್ ಟು ಅರ್ತ್ ಪರ್ಸನ್. ಎಕ್ಸಾಕ್ಟ್ಲಿ. ಹೌದಾ, ಇದು ಪ್ಯೂರ್ ಟೆಂಡರ್ ಕೋಕೋನಟ್ ಅಷ್ಟೇ ಫ್ಲೇವರ್ ಬರ್ತೈತ್ರಿ. ಸೊ ನನಗಿದು ಸೇರ್ತೈತಿ, ಗೀಗೆ ಹಿಂಗೆ ತಾಜ್ ಸೇರ್ತೈತಿ. ಫ್ರೂಟ್ಸ್ ಐ ಆಮ್ ವೆರಿ ಏನಂತಾರೆ ಫ್ರೂಟಿ ಗಾಯ್. ಇಲ್ಪ ಹಂಗೇನಿಲ್ಲ. ನಂಗೆ ಫ್ರೂಟ್ಸ್ ಭಾಳ ಆಗ್ತಾವ. ಅಂದ್ರೆ ಪಲ್ಪಿ ಇರ್ತಾವ, ವಾಟರ್ ಮೆಲನ್ ಆತ, ಮಸ್ಕ್ ಮೆಲನ್ ಆತ. ಎಕ್ಸಾಕ್ಟ್ಲಿ. ಇದ್ರೊಳಗೆ ಯಾವ ಫ್ರೂಟ್ ಹಾಕಿರ್ತಾರೆ? ಇದ್ರೊಳಗೆ ಸೇಬಣ್ಣು ಇರ್ತೈತಿ, ಪಪಾಯ ಐತಿ, ಮತ್ತೆ ಯಾವ ಇರ್ತೈತಿ ಚಮಚ ಹಾಕಿ ನೋಡಿ ತಿಂದು ಹೇಳ್ತೇವೆ. ಟೂಟಿ ಫ್ರೂಟಿಂಗ್ ಇರ್ತೈತಿ. ಹಾಂ. ಸೊ ಫಸ್ಟ್ ನಾ ಏನು ಮಾಡಿದೆ ಅಂದ್ರೆ ಇದು ತೊಗೊಂಡ ತಕ್ಷಣ ಇದು ಹಿಂಗೆ ಇದ್ರದ್ದು ಬೇಸ್ ಇರ್ತದಲ್ಲ, ಇದೇನು ವೈಟ್ ಕಾಣತ್ತಲ್ಲ, ಇದು ಇಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಾರ ಅನಿಸ್ತ, ಮತ್ತೇನಿಲ್ಲ. ಸೊ ಇದು ಪ್ಲೇನ್ ಇದಿದೆ. ಸೊ ನಾ ರೆಕಮೆಂಡ್ ಮಾಡೋದಂದ್ರೆ ನಿಮಗೆ ಪ್ಲೇನಿಂದು ಮಜಾ ಸಿಗ್ತೈತಿ.
ಅದ್ರ ಜೊತೆ ಫ್ರೂಟ್ಸಿಂದ ಮಜಾ ಸಿಗ್ತೈತಿ. ಎಕ್ಸಾಕ್ಟ್ಲಿ. ನನಗೆ ಅದು ಕೆಳಗಿನ ಫ್ರೂಟ್ಸ್ ಬೇಡ ಅಂತೇಳಿ ನಾನು ಪೂರ್ತಿ ಇದನ್ನ ತಗೋತೇನೆ. ದಿಸ್ ಈಸ್ ಕಾಲ್ಡ್ ಆಸ್ ರಾಯಲ್ ಮಲಬಾರ್ ಮತ್ತು ಇದು ಮಲಬಾರ್ ಸ್ಪೆಷಲ್. ಸೊ ಇದು 80 ರೂಪಾಯಿ, ಇದು 70 ರೂಪಾಯಿ, 10 ರೂಪಾಯಿ ಅಷ್ಟು ಡಿಫ್ರೆನ್ಸ್, ಏನು ಫರಕ್ ಬೀಳಂಗಿಲ್ಲ. ಬಟ್ ಕ್ವಾಂಟಿಟಿ ನಿಮ್ಗೆ ಗೊತ್ತಾಗಿದೆ. ಇದೇನಿರ್ತೈತೆ ಅಂದ್ರೆ ಕೊಕೊನಟ್ ಬೇಸ್ ಇರ್ತೈತಿ, ಕೊಬ್ಬರಿ ಇದೆ. ಹಾಂ, ಫಸ್ಟ್ ಅಂದ್ರೆ ಮ್ಯಾಕ್ ತೋರಿ, ಟೇಸ್ಟ್ ಮಾಡಿ ಹೆಂಗಿದೆ. ಇಂಥ ಬಿಸಿಲಾಗ ಇಂಥ ಶೆಕ್ಯಾಗ ಕೂತ್ ತಿನ್ನೋದು. ಇದೇನು ಸಟಲ್ ಫ್ಲೇವರ್ ಇರ್ತದೆ ಗೊತ್ತಾನೆ. ಫುಲ್ ಟೆಂಡರ್ ಕೊಕೊನಟ್ ಲೈಟ್ ಇದು ಬರ್ತೈತಿ. ಪ್ಲೇನ್, ಸಕ್ರಿನೂ ಜಾಸ್ತಿ ಇರಂಗಿಲ್ಲ, ಜಾಸ್ತಿ ಸ್ವೀಟೂ ಇರಂಗಿಲ್ಲ, ಬ್ಯಾಲೆನ್ಸ್ಡ್ ಫ್ಲೇವರ್ ಐತಿ, ಮಸ್ತ್ ಐತಿ. ಆಮೇಲೆ ನಮ್ಮ ಬೆಂಗಳೂರದಾಗ ಒಂದ್ಸತ ಮಾಡಿದ್ದೆ, ಅದೋ ಒಂದು ಕಟ್ಟೆ ಅಂತ ಹೇಳಿತ್ತೆ, ಅದ್ರ ಬಗ್ಗೆ ಮಾಡಿದ್ದೆ. ಅವ್ರು ನ್ಯಾಚುರಲ್ ಕೊಬ್ಬರಿ ಎಳ್ನೀರಿಂದ ಇದ್ರಾಗನ ಅದನ್ನು ಹಾಕ್ಕೊಡ್ತಿದ್ರೆ ಇಷ್ಟು ಹೊಲಸಿತ್ತಪ್ಪ ಅಂದ್ರೆ 15 ಕಿಲೋಮೀಟ್ರ್. ಅವಾಗ ನಂಗೆ ಇನ್ನೂ ಬೆಂಗಳೂರು ಹೊಸದಿತ್ತು, ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೆ, ಭಾಳ ಹೊಲ್ಸಿತ್ತು. ಅದು ಹುಳಿ ಅಂದ್ರೆ ಕೊಬ್ಬರಿ ಹಿಂಗೆ ಹುಳಿ ಬರ್ತೈತಲ್ಲ ಆ ಟೈಪ್. ಸೊ ಈಗ ನಾವು ಇಲ್ಲಿ ತೋರಿಸಿಲ್ಲ ಕೆಳಗೆ. ಸೊ ಇದೇನೈತಲ್ಲ, ಸೊ ಹಿಂಗೆ ತೆಗೆದ್ರೆ ನೋಡಿಲ್ಲಿ ಅಕ್ಕ ಗೋಡಂಬಿ ಕಾಣತೈತಿ, ಟುಟಿ ಕಾಣತಾವ, ಬಾದಾಮಿ ಕಾಣತೈತಿ, ಸೇಬು ಹಣ್ಣು, ಬಾಳೆಹಣ್ಣು, ಪಪಾಯ, ಮತ್ತೇನದಪ್ಪ ಪೈನಾಪಲ್ ಕಾಣತೈತೆ. ಪೈನಾಪಲ್ ಇರಬಹುದು, ಗೊತ್ತಿಲ್ಲ. ಇದು ಪಪಾಯ ಅಂತೂ ಕಾಣತೈತಿ, ಸೇಬು ಹಣ್ಣು ಕಾಣತೈತಿ, ತಿಂದ ಮ್ಯಾಗ ಗೊತ್ತಾಕೈತಿ. ಇದನ್ನು ಹಿಂಗೆ ಡೀಪಿಂದ ಒಂದು ತೊಗೋಬೇಕು, ಒಂದು ಬೈಟ್. ಜಸ್ಟ್ ಬಿಕಾಸ್ ಗೀಕ್ ಹೇಳತ್ತಾನಂತ ತಿನ್ನತ್ತ. ಅದೇನು ಗೊತ್ತನ್ರಿ, ಅದು ಒಂದು ಟೈಪ್ ಕಸ್ಟರ್ಡ್ ಫೀಲ್ ಬರ್ತೈತಿ ಫ್ರೂಟ್ಸ್ ಎಲ್ಲ. ಅದ್ರ ಜೊತೆಗೆ ಮಲ್ಬಾರ್ ಹಿಂಗೆ ಎಸೆನ್ಸ್ ಬರ್ತೈತಲ್ಲ, ಆ ಹಣ್ಣು ಹೀರ್ಕೊಂಡಿರ್ತೈತಿ. ಎಕ್ಸಾಕ್ಟ್ಲಿ. ಚುಮ್ಮ ಫೀಲಿಂಗ್. ಆ್ಯಕ್ಚುಲಿ ನಾ ಇದನ್ನ ಯಾವಾಗೂ ತಿಂದಿಲ್ಲ, ನೀ ರೆಕಮೆಂಡ್ ಮಾಡಿ ಅಂತ ನಾನು ಫಸ್ಟ್ ಟೈಮ್ ತಿಂತೀನಿ. ಇಲ್ಲ ಒಟ್ಟೆ ತಿಂದಿಲ್ಲ, ನಾ ಎವ್ರಿ ಟೈಮ್ ಇದನ್ನೇ ತಿಂತೇನೆ. ಸೇಬು ಹಣ್ಣು, ಬಾಳೆಹಣ್ಣು ಮಜಾ ಕೊಡೋದು. ಏನಂತಂದ್ರೆ ಫ್ರೂಟ್ಸ್ ಅದಾವ್ರಿ, ಕಸ್ಟರ್ಡ್ ಐತಿ, ಆ್ಯಂಡ್ ಅದ್ರ ಮೇಲೆ ಇದೇನೈತಲ್ಲ ಬೇಸ್ ಟೆಂಡರ್ ಕೊಕೊನಟ್, ಚಲೋ ಆಯ್ತು, ಮಸ್ತ್ ಇದೆ. ಮತ್ತೆ ನಾ ನೋಡ್ರಲಿ ಒಂದೇನು ನನಗೆ ಮೇಜರ್ನ ಹೇಳ್ತೇನೆ ಅಂತಂದರೆ, ಯಾರಿಗೆ ಪ್ಯೂರ್ ಟೆಂಡರ್ ಕೊಕೊನಟ್ ನಿಮಗೆ ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತೈತಿ ಅವ್ರು ಇದನ್ನು ಕುಡಿಬೋದು. ಇಲ್ಲಪ್ಪ ನಮಗೊಂದು ಕಂಪ್ಲೀಟ್ ಪ್ಯಾಕೇಜ್ ಬೇಕು, ಫ್ರೂಟ್ಸ್, ನಟ್ಸ್, ಟೆಂಡರ್ ಕೊಕೊನಟ್ ಒಂದು ಇದು ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಸೊ ನೀವು ನೋಡಿ ಕಮೆಂಟ್ ಸೆಕ್ಷನ್ದಾಗ ತಿಂದು ನನ್ನ ರೆಕಮೆಂಡೇಶನ್ ಚಲೋ ಆಯಿತು, ಗೀಕನ್ ಚಲೋ ಆಯ್ತು ಅಂತ ಹೇಳ್ಬೇಕು, ಎಸ್ಪೆಷಲಿ ಇದ್ರಾಗ. ಫ್ರೆಶ್ ಕೂಲ ನೋಡಿ, ನಿಮಗೆ ಇಲ್ಲೇ ಲೈವ್ ಒಪಿನಿಯನ್ ಹೇಳ್ಬಿಡ್ತೇವೆ. ಒಮ್ಮೆ ಹೇಗೆ ಚಲೋ ಇದಿಲ್ಲ ಅದು ಎಲ್ಲದ್ರಾಗೂ ನಿಮ್ಗೆ ಫಸ್ಟ್ ಯಾವ ಲೈಕ್ ಅದು? ಅದು ಮೂರರಾಗು ಹಾಂ, ಅದು ಅವೆರಡು, ಇದೊಂದು ಅದು ಮ್ಯಾಂಗೋದ ಫಸ್ಟ್ ಲೈಕ್ ಅದು. ಫಸ್ಟ್. ಹಾಂ, ಸೆಕೆಂಡ್ ಅದು ಗಡ್ಬಡ್ ತಿಂದಿಲ್ಲ, ಆಮೇಲೆ ಥರ್ಡ್. ಇನ್ನೂ ಇದನ್ನು ಟ್ರೈ ಮಾಡಿಲ್ಲ. ಹಾಂ, ಅದು. ಸೊ ನೋಡ್ರಿ, ಸೊ ಬೇಸಿಕಲಿ ನಾವು ಹೇಳ್ದಂಗನ ಫಸ್ಟ್ ಮ್ಯಾಂಗೋ ಹೇಳತ್ತಾರ. ಎಕ್ಸಾಕ್ಟ್ಲಿ. ಅದು ಆಬ್ವಿಯಸ್ಲಿ ಎಲ್ಲರದ್ದು ಒಪಿನಿಯನ್ ಚೇಂಜ್ ಆಕೈತಿ. ನೀವು ಒಂದ್ಸತ ಇವು 3 ಟ್ರೈ ಮಾಡ್ರಿ, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರ್ತೈತಿ. ಇದು ನ್ಯಾಷನಲ್ ಮಾರ್ಕೆಟ್ ಒಳಗೆ ಮಲ್ಬಾರ್ ಅಂತ ಐತಿ, ಕಾರ್ನರ್ಗೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಆಕ್ಚುಲಿ ಬೇರೆ ಬ್ರಾಂಚಸ್ ಅದಾವ ಇವ್ರದ್ದು, ನಿಮ್ಗೆ ಹತ್ರ ಯಾವ್ದು ಆಗ್ತೈತೆ ಅದು, ಬಟ್ ನಮ್ಗೆ ಯೂಶುವಲಿ ಇಲ್ಲಿ ಬಂದು ರೂಢಿ ಅಷ್ಟೇ. ಸೊ ನಾವು ಇಲ್ಲಿ ಇದು ನಂಗೆ ಆ್ಯಕ್ಚುಲಿ ಕೋರ್ ಅಂದ್ರೆ ಒರಿಜಿನಲ್ ಮಲ್ಬಾರ್ ಅಂತ ಅನಿಸ್ತೈತಿ. ಸೊ ಅದಕ್ಕೆ ನಾನು 11 ಟ್ರೈ ಮಾಡೇನಿ. ಸೊ ಎಲ್ಲ ಡಿಸ್ಕ್ರಿಪ್ಷನ್ ಇರ್ತಾವೆ. ಸೊ ನೀವೇನು ಮಾಡ್ಬೇಕಂದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಮತ್ತು ಈಗ ಮಸ್ತ್ ಬೇರೆ ಇರ್ತಾವೆ ಐಟಮ್ಸ್. ನಿಮ್ದು ಏನಾರ ರೆಕಮೆಂಡೇಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಆಮೇಲೆ ನಮ್ದು ಆರ್ಡರ್ನು ಇದೇನು ಪ್ರಿಫರೆನ್ಸ್ ಆರ್ಡರ್ ಐತಲ್ಲ, ನಿಮ್ದೇನು ಪ್ರಿಫರೆನ್ಸ್ ಅನ್ನೋದನ್ನು ಕಮೆಂಟ್ ಮಾಡಿರಿ ಒಳಗೆ. ಆಮೇಲೆ ನಂದು ಲಾಸ್ಟ್ ಟ್ರಾವೆಲ್ ಸೀರೀಸ್ ಅಯೋಧ್ಯದ ಮತ್ತು ಕಾಶಿದು ಮಸ್ತ್ ಅಂದ್ರೆ ಮಸ್ತ್ ವ್ಲಾಗ್ಸ್ ಅದಾವ. ಏನಂತಾರ, ಕಾಶಿ ಆ ಥರನೂ ತೋರಿಸೀನಿ, ಅಯೋಧ್ಯದ ರಾಮ ಮಂದಿರ ತೋರಿಸೀನಿ, ಮತ್ತೇನಂತಾರ ಎಲ್ಲ ಘಾಟ್ಸನ್ನು ತೋರಿಸೀನಿ. ಫುಲ್ ಒಂದು ಕಾಶಿ ಆ ಥರ ಮುಗ್ದಂಗೆ ಐತಿ. ಅದರದ್ದು ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಪ್ಲೇಸ್ ಇರ್ತೈತಿ. ಮಸ್ತ್ ಬಿಸ್ಲಾಗ ಮನ್ಯಾಗ ಇಂಥವು ಜ್ಯೂಸ್ ಆರ್ಡರ್ ಮಾಡಿ ಕುಡ್ಕೋತ ವ್ಲಾಗ್ ನೋಡಿ, ತಂಪ ಮನಸ್ಸಿಗೆ ಖುಷಿ ಆಗ್ತೈತೆ. ಓಕೆ, ಸೊ ಸಿಗೋಣಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹಿಂಗೆ ರೆಕಮೆಂಡ್ ಮಾಡ್ಕೊತೀರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್. ಅವನಿಗೆ